ನಾಯಕರಾಗಿ ಬೆಳಿಬೇಕಾಗಿದ್ದಾರೆ. ಆರ್ ಅಶೋಕ್ ಆಗಿರ್ಬೋದು, ಅಶ್ವಥ್ ನಾರಾಯಣ ರೆಡ್ಡಿ ಆಗಿರ್ಬೋದು, ಇವರು ಸಹಿತ ತಮ್ಮ ಪ್ರಭಾವವನ್ನು ಹೆಚ್ಚು ಮಾಡ್ಕೊಳ್ಳೋಸಲುವಾಗಿ ಅಶ್ವಥ್ ನಾರಾಯಣರು ಅವ್ರ ಜೊತೆ ಇನ್ನುಳಿದವರು ಅಲ್ಲೇನು ಲೋಕಲ್ ಇದ್ದಾರೆ ಒಕ್ಕಲಿಗರು ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಡಿ ಕೆ ಶಿ ನಿಮಗೆ ಗೊತ್ತದ, ಅವರಂತೆ ಡಿ ಕೆ ಶಿವಕುಮಾರ್ ಅಂತ ದೇವೇಗೌಡರ ಜೊತೆ ವಿರೋಧ ಮಾಡಿದವರು ಅವರು. ಇವತ್ತು ಅವರು ನಾನಪ್ಪ ಒಬ್ಬ ಒಕ್ಕಲಿಗರ ಲೀಡರ್ ಅನ್ನೋಂಗೆ ಮಾಡ್ತಾಯಿದ್ದಾರೆ. ಇವರು 18 ಜನರು ಸಹಿತ ಹೊಡ್ಕೊಂಡು ಹೋಗೋ ಲೆಕ್ಕದಾಗಿದ್ದಾರೆ. ಪ್ರಯತ್ನ ಮಾಡ್ತಾಯಿದ್ದಾರೆ, ಇನ್ನೂ ಸಾಧ್ಯ ಆಗಿಲ್ಲ ಏನೋ. ಆದರೂ ಪ್ರಯತ್ನ ಅಂತ ಬಿಡೋದಿಲ್ಲ, ಅವ್ರು ನಿರಂತರವಾಗಿ ಇಟ್ಕೊಂಡು ಹೋಗ್ತಾರೆ. ಯಾಕಂದರೆ ಅವ್ರಿಗೆ ಇನ್ನೂ ಭವಿಷ್ಯ ಅದ ರೀ. ಇವತ್ತು ಜನ ಮುಖ್ಯಮಂತ್ರಿ ಆಗಿದ್ರೆ ಉಳಿದಿರ್ಬೋದು ಡಿ ಕೆ ಶಿ ಅವರು. ಆದರೆ ಮುಂದಿನ ದಿನದಲ್ಲಿ ಅವ್ರನ್ನ ತಡೆದು ಭಾಳ ಕಷ್ಟ ಅದ ಕಾಂಗ್ರೆಸ್ನಲ್ಲೇ. ಅವ್ರು ಆಗವ್ರಣ, ಇದರಲ್ಲಿ ಎರಡು ಮಾತೇ ಇಲ್ಲ. ಇದರಲ್ಲಿ ಸಿದ್ದರಾಮಯ್ಯನವ್ರು ಇದ್ದಾರಂತೆ ಏನೋ ಅವರು ಮುಖ್ಯಮಂತ್ರಿ ಸ್ಥಾನ ತಪ್ಪ ಹೊರಟದ. ಆದರೆ ಇವತ್ತು ನಿಜಾನಕ್ಕೆ ಒಕ್ಕಲಿಗರು ಸಹಿತ ಡಿ ಕೆ ಶಿವಪ್ಪ ನಮ್ಮ ನಾಯಕರು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಅಧಿಕಾರದಲ್ಲಿದ್ದವರು ಯಾವಾಗಲೂ ಎಲ್ಲರಿಗೂ ಪ್ರಿಯರಾಗ್ತಾರೆ. ಇದರ ಎರಡು ಮಾತೇ ಇಲ್ಲ. ಇವತ್ತು ಅಧಿಕಾರ ಬಿಟ್ಟು ಹೋದ್ರೆ ಕಡಿಮೆ ಆಗ್ತಾರೆ. ಇವತ್ತು ಅವರು ಅಧಿಕಾರದಲ್ಲಿದ್ದಾರೆ. ಹೀಗಾಗಿ ಒಕ್ಕಲಿಗರಲ್ಲಿ ಇವತ್ತು ನಿಧಾನಕ್ಕೆ ಡಿ ಕೆ ಶಿ ನಾಯಕಪ್ಪ ಅವ್ರು ಮುಖ್ಯಮಂತ್ರಿ ಮಾಡೋದು ಅನೇಕರು ಬೆನ್ನು ಹತ್ತಿದ್ದಾರೆ. ಅಲ್ಲಿ ಸಪೋರ್ಟಿಂಗ್ ಬೆಳೀಲಿಕ್ಕತ್ತದ. ಹೀಗಾಗಿ ಆ ಎಲ್ಲ ನೆಲೆಯಲ್ಲಿ ನೋಡಿದರೆ ಇವತ್ತು ಎಚ್ ಡಿ ಕುಮಾರಸ್ವಾಮಿಗಳು ಮುಂದಿನ ದಿನದಲ್ಲಿ ಎಷ್ಟರ ಮಟ್ಟಿಗೆ ಗೆಲ್ಲಬಹುದು, ಗಳಿಸ್ಬೋದು ತಮ್ಮ ಕ್ಷೇತ್ರಗಳನ್ನು ಅನ್ನೋದು ಅಷ್ಟ ಪ್ರಶ್ನೆ ಅನ್ನೋದು. ಯಾಕಂದ್ರೆ ಇನ್ನು ಅವರು ಫೈಟ್ ಯಾರ ಜೊತೆಗಪ್ಪ ಅಂತಂದ್ರೆ ಕಾಂಗ್ರೆಸ್ ಹೌದು, ಬಿ ಜೆ ಪಿ ಜೊತೆಗೂ ಹೌದು. ಬಿ ಜೆ ಪಿಗೆ ಎಷ್ಟು ಕೊಡ್ತಾರಪ್ಪ ಸೀಟ್ಗಳು ಅಷ್ಟು ತೊಗೊಳ್ಳೋಂಥ ಪ್ರಸಂಗ ಮುಂದಿನ ದಿನದಲ್ಲಿ ಬರೋ ಸಾಧ್ಯತೆಗಳಿದ್ದಾವೆ. ಮೈಸೂರು ಸುತ್ತ ಒಂದು ಸೀಟ್ಗಳನ್ನು ಬಿಟ್ಟು ಕೊಡ್ಬೋದು ವಿನಃ ಮೊದಲಿನಂಗೆ 150 ಅಥವಾ 70-80 ಎಮ್ ಎಲ್ ಎ ಸೀಟ್ ಬಿಟ್ಟು ಕೊಡೋದಾಗಿರ್ಬೋದು, ಅಥವಾ 8 ಜನ ಮನೆ ಕೊಟ್ಟಿದ್ದು 1 ದಿನ ಕೊಟ್ಟಿದ್ರೆ ಕಾಣ್ತದೆ. ಅದು ಇನ್ನೂ ಕಡಿಮೆ ಆಗೋ ಸಾಧ್ಯತೆಗಳಿದ್ದಾವೆ. ಆ ಎಲ್ಲ ನೆಲೆಯಲ್ಲಿ 1-2 ಕೊಟ್ಟಿರಬೇಕು, 3. ಆದರೆ ಅದು ಸಹಿತ ಇವತ್ತು ಮುಂದಿನ ಕಡಿಮೆ ಆಗೋ ಸಾಧ್ಯತೆ ಇದ್ದಾವೆ. ಯಾಕಂದ್ರೆ ಅವ್ರು ಎದುರಿಗೆ ಬಂದಿಲ್ಲುವಂಥದ್ದು ಏನಪ್ಪ ಅಂದ್ರೆ ಸೋಲರ್ ಬಂದಿಲ್ಲಕತ್ತದ. ಅದರಲ್ಲೂ ವಿಶ್ವಾಸಾರ್ಹ ಅಂತ ಜಿ ಟಿ ದೇವೇಗೌಡರು ಆ ಒಂದು ಒಕ್ಕಲಿಗರ ಒಂದು ಬೆಲ್ಟ್ ಅದಲ್ಲೇ ಭಾಳ ಚಿರಪರಿಚಿತ ವ್ಯಕ್ತಿ. ಅವ್ರದ್ದು ಡಿ ಕೆ ಜೊತೆ ಕೂಡಿ ಕಾಂಗ್ರೆಸ್ಸಿಗೆ ಬಂದ್ರೆ ಡಿ ಕೆ ಅವ್ರಿಗೆ ಇನ್ನಷ್ಟು ಹಾದಿ ಸುಲಭ ಆಗ್ತದೆ ಮುಖ್ಯಮಂತ್ರಿ